ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಮೃತ ಕಿಚನ್ ಕನ್ನಡ ವ್ಲಾಗ್ಸ್. ಇವತ್ತು ಏನಪ್ಪ ವಿಶೇಷ ಅಂದರೆ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮನೇಲಿರೋ ವಸ್ತುಗಳಿಂದಲೇ ನಾವು ಪಿಜ್ಜಾ ಮಾಡ್ಬೋದು. ನೋಡಿ, 1 ಕಪ್ ಮೈದಾ ಹಿಟ್ಟು ತಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆಯಷ್ಟು ಸ್ವಲ್ಪ ಸೋಡಾ. ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತಿರೋ ನೀವು ಅದೇ ಟೈಪಲ್ಲೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ತುಂಬಾ ನಾದ್ಕೋಬೇಕು. ನೀವು ಕಲಿಸ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಕಲಿಸ್ಕೊಬೇಕಾಗುತ್ತೆ. ಯಾಕೆಂದರೆ ಒಂಚೂರು ಹಸಿಟ್ಟು ಗಂಟು ಇರಬಾರ್ದು, ಹಸಿಟ್ಟು ಸಹ ಸಿಗಬಾರ್ದು. ತುಂಬಾ ಸಾಫ್ಟ್ನೆಸ್ ಮೃದುವಾಗಿ ಕಲಿಸ್ಕೊಬೇಕು. ನೋಡ್ತಿರ್ಬೋದು ನಾನು ಇಷ್ಟು ನಾದ್ಕೊತಾ ಇದ್ದೀನಿ ಅಂತ. ಒಂದು ರೌಂಡ್ ಶೇಪಲ್ಲಿ ಮಾಡಿ ಅದಕ್ಕೊಂಚೂರು ಆಯಿಲ್ ಹಾಕೋಗಿಲ್ಲ. 5 ನಿಮಿಷ ಇದನ್ನು ನೆನೆಯಿಲ್ಬಿಡಿ. ಇವಾಗ ಬನ್ನಿ ಈರುಳ್ಳಿ ಹಚ್ಕೊಳ್ಳೋಣ. ಒಂದು ಈರುಳ್ಳಿಯಲ್ಲಿ ನಾನು 8 ಪೀಸ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿರ್ಬೋದು ನಿಮಗೆ, 8 ಪೀಸ್ ಮಾಡಿದ್ದೀನಿ. ಬಾಕ್ಸ್ ಟೈಪಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಲೇಯರ್ ತೆಗಿತಾ ಬರ್ತೀನಿ. ನೋಡಿ, ತುಂಬಾ ಈಸಿ ಈ ಥರ ಲೇಯರ್ ತೆಗೆಯೋದು. ನೋಡಿ, ನೋಡ್ತಾ ಇರ್ಬೋದು. ಇವಾಗ ಒಂದು ಟೊಮೊಟೊ ತಗೊಳ್ಳಿ, ಅದನ್ನು ಸೇಮ್ ನೀವು ಬಾಕ್ಸ್ ಟೈಪಲ್ಲೇ ಸಹ ನೀವು ಕಟ್ ಮಾಡ್ಕೊಬೋದು. ಕೆಲವ್ರಿಗೆ ಟೊಮೊಟೊ ಇಷ್ಟ ಇರಲ್ಲ, ಅಂಥವ್ರು ಸ್ಕಿಪ್ ಮಾಡ್ಬೋದು. ನೀವು ಹಾಕಲಿಲ್ಲ ಅಂದರೂ ಸಹ ನಡೆಯುತ್ತೆ. ಇನ್ನೂ ಇಲ್ಲ ಇಷ್ಟು ದಪ್ಪ ನಮಗೆ ಬೇಡ ಅಂದರೆ ನೀವು ಇನ್ನು ಸಣ್ಣ ರೀತಿಯಲ್ಲಿ ಸಹ ಕಟ್ ಮಾಡ್ಕೋಬೋದು. ಒಂದು ಕ್ಯಾಪ್ಸಿಕಮ್ ತಗೊಂಡು ಸೇಮ್ ಅದೂ ಅಷ್ಟೇ ಇದೇ ಟೈಪ್ ಬಾಕ್ಸ್ ಟೈಪಲ್ಲೇ ಸಹ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ನಾನು ಸೇಮ್ ಮೀಡಿಯಮ್ ಬಾಕ್ಸ್ ಟೈಪಲ್ಲೇ ಸಹ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಲರ್ ಬರ್ತಿದ್ದೀನಿ, ಗ್ರೀನ್ ಆ್ಯಂಡ್ ಯೆಲ್ಲೋ. ನೀವು ರೆಡ್ ಬೇಕು ಅಂದವರು ನೀವು ಸಹ ರೆಡ್ ಬಳಸ್ಕೋಬೋದು. ಇದು ಅಷ್ಟೇ, ನಾನು ಬಾಕ್ಸ್ ಟೈಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ. ನೀವು ಸಣ್ಣ ಬೇಕು ಅಂದರೆ ನೀವು ಸಣ್ಣ ಬೇಕಾದ್ರೂ ಸಹ ಕಟ್ ಮಾಡ್ಕೊಬೋದು. ಕೆಲವರು ಪನ್ನೀರ್ ಯೂಸ್ ಮಾಡ್ತಾರೆ. ನೀವು ಪನ್ನೀರ್ ಬೇಕು ಅಂದರೆ ನೀವು ಪನ್ನೀರು ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೊಬೋದು. ಚಿಕನಲ್ಲೂ ಸಹ ನೀವು ಮಾಡ್ಕೋಬೋದು. ಚೀಸ್ ತುರಿಯೋದು ಸಹ ಬರುತ್ತೆ. ಈ ಥರ ನಾನು ತೊಗೊಂಡಿರೋದು ಲೇಯರ್ ನೋಡಿ, ಈ ಥರ ಬರುತ್ತೆ ಲೇಯರ್. ಒಂದು 95 ರುಪೀಸ್ ಇಲ್ಲ 100 ರುಪೀಸ್ ಇರ್ಬೋದು. ಇದರೊಳಗಡೆ 5 ಲೇಯರ್ಸ್ ಬಂದಿತ್ತು. ಅದನ್ನು ಇಲ್ಲಿ ಚಿಲ್ಲಿ ಫ್ಲಾಕ್ಸ್ ತೊಗೊಂಡಿದ್ದೀನಿ ನಾನು. ನನ್ನ ಮನೆಯಲ್ಲೇ ಓನ್ ತಯಾರಿ ಮಾಡಿರೋದು. ಒಣಮೆಣ್ಸಿಕಾಯಿನ ಸ್ವಲ್ಪ 2 ಸತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೈದಾ ಹಿಟ್ಟು ರೆಡಿಯಾಗಿದ್ದು ಈ ಥರ ನಾದ್ಕೊಂಡು ನೀವು ಉಂಡೆ ಕಟ್ಕೊಳ್ಳಿ. ಈ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಸೈಜಲ್ಲಿ ಅಷ್ಟು ಸೈಜಲ್ಲಿ ಯೂಸ್ ಮಾಡ್ಕೊಳ್ಳಿ. ನನಗೆ ಮೀಡಿಯಮ್ ಸೈಜ್ ಓಕೆ, ಅದರಿಂದ ನಾನು ಅಷ್ಟು ದಪ್ಪ ತಗೊಂಡಿದ್ದೀನಿ. ಸ್ಮೂತಾಗಿ ನೀವು ಮೇಲ್ಮೇಲೆ ಇದು ಮಾಡಬೇಕಾಗುತ್ತೆ, ತೋರಿಸಬೇಕಾಗುತ್ತೆ. ನೋಡಿ, ಓವರಾಗೂ ನೀವು ಸಹ ಒಸೆಯಬಾರ್ದು. ಸ್ವಲ್ಪ ದಪ್ಪನೂ ಇರಬಾರ್ದು, ಸ್ವಲ್ಪ ಸಣ್ಣನೂ ಸಹ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ಮ್ಯಾಗಿ ಸ್ಪೂನ್ ಇದ್ದೇ ಇರುತ್ತೆ. ನೋಡಿ, ಈ ಥರ ಹೋಲ್ಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮನೆಗೂ ಮ್ಯಾಗಿ ಸ್ಪೂನ್ ಇದ್ದೇ ಇರುತ್ತೆ. ಹೋಲ್ಸ್ ಯಾಕಪ್ಪ ಮಾಡೋದು ಅಂದರೆ ನೋಡಿ, ಒಳಮಕ್ಕೆ ರೋಸ್ಟ್ ಆಗಬೇಕು, ಆದ್ದರಿಂದ ನಾವು ಹೋಲ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಇಂಚ್ ಮೇಲೆ ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಂಚ್ ಮೇಲೆ ಹಾಕೋದ್ರಿಂದ ಸಹ ಹೋಲ್ಸ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ 2 ಕಡೆನೂ. ಅದಕ್ಕೆ ಟೊಮೊಟೊ ಕೆಚಪ್ ಹಾಕಿ ಸುತ್ತ ಇದರೊಳಗೆ ರೌಂಡ್ ಶೇಪಲ್ಲಿ ಫುಲ್ಲು ಸ್ಕ್ರಬ್ ಮಾಡಿ. ಕಾಣಿಸ್ತಿರ್ಬೋದು, ನಾನು ಫುಲ್ಲು ಇದು ಮಾಡಿದ್ದೀನಿ. ನೀವು ಕೈಯಲ್ಲಿ ಬೇಕು ಅಂದರೆ ನೀವು ಕೈಯಲ್ಲೂ ಸಹ ಮಾಡ್ಕೋಬೋದು. ನನ್ನ ಸ್ಪೂನಲ್ಲಿ ಕಂಫರ್ಟಬಲ್ ಇತ್ತು, ಅದಕ್ಕೆ ಸ್ಪೂನಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ಲು ಒಂಚೂರು ಗ್ಯಾಪ್ ಇಟ್ಕೊಂಡು ನೋಡಿ, ಅವಲ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಇವೆಲ್ಲ ಹಚ್ಕೊಂಡಿದ್ದಲ್ಲ, ಅದನ್ನು ಡಿಸೈನಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಥರ ಡಿಸೈನ್ ಬೇಕೋ ನೀವು ಆ ರೀತಿಯಲ್ಲಿ ನೀವು ಜೋಡಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ನೀವು ಕಾರ್ನ್ ಇಲ್ಲ, ಕಾರ್ನ್ ಸ್ಕಿಪ್ ಮಾಡಿದ್ದೀವಿ ನಾವು. ಅಂದರೆ ನಮಗೆ ಕಾರ್ನ್ ಸ್ಕಿಪ್ ಮಾಡೋದೊಂದು ಅಂಗಡಿ ಸಹ ನಮಗೆ ಸಿಗಲಿಲ್ಲ. ನೀವು ಕಾರ್ನ್ ಬೇಕು ಅನ್ನೋರು ನೀವು ಕಾರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದಲ್ಲ, ಕಾರ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ತುಂಬಾ ಅಂದರೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಗೆ ಅಂಗಡಿಲಿ ತರೋದು ಇಷ್ಟ ಆಗಲ್ಲ, ಅದಕ್ಕೆ ನಾವು ಓನ್ ಮನೆಗೆ ಮಾಡ್ತೀವಿ. ನೋಡಿರಿ, ಒಂದು ಚೀಸ್ ನಾನು ಹಾಗೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಚೀಸ್ನ ನಾವು ಪೀಸ್ ಮಾಡಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ. ನೋಡಿ, ನೋಡ್ತಿರ್ಬೋದು, ಚಿಲ್ಲಿ ಫ್ಲೇಕ್ಸ್ ಫುಲ್ಲು ಸುತ್ತಲೂ ಇದು ಮಾಡಬೇಕಾಗುತ್ತೆ. ನೀವು ಒಂದೇ ಇದರಲ್ಲಿ ಹಾಕ್ಬೇಡಿ, ಸುತ್ತ ಇದು ಮಾಡಾಕ್ತೀವಿ. ನೋಡಿ, ಹೆಂಚು ಮೇಲೆ ನಾನು ಸ್ಟೀಮ್ ಕೊಡ್ತಾ ಇದ್ದೀನಿ. ನೀವು ಓವನಲ್ಲೂ ಸಹ ಸ್ಟೀಮ್ ಕೊಡ್ಬೋದು, ಇಡ್ಲಿ ಕುಕ್ಕರಲ್ಲೂ ಸಹ ಸ್ಟೀಮ್ ಕೊಡ್ಬೋದು. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನಾನು.
ನಿಮಗೆ ಆಯಿಲ್ ಬೇಕು ಅಂದವರು ನೀವು ಆಯಿಲ್ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ನಾನು 15 ನಿಮಿಷ 20 ನಿಮಿಷದ ತನಕ ನಾವು ಇಟ್ಟಿದ್ದೀನಿ. ಓವನ್ ಆದರೆ 10 ನಿಮಿಷ ಸಾಕಾಗುತ್ತೆ. ನೋಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು, ಆಗಿದೆ. ಎತ್ತಿ ಇಟ್ಕೊಂಡು ನಾನು ಇದು ಮಾಡ್ತಾ ಇದ್ದೀನಿ, ಪೀಸ್ ಮಾಡೋದು ನೋಡಿದೆ. ನೋಡ್ರೆ ಅದು ತುಂಬ ಬಿಸಿ ಇದೆ. ಆದರೆ ನಾನು ಆರಿದ್ಮೇಲೆ ನಾನು ಕಟ್ ಮಾಡಿ ಟೇಸ್ಟ್ ನೋಡ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.